ಬಾಯ್ ಸಂದೀಪ್, ರೆಕಾರ್ಡ್ ಆಗ್ತಾ ಇದೆ. ಹೌದಾ, ಹಂಗೆ ಹೋಗ್ಬಿಡ್ತೀನಿ ಆ ಕಡೆ. ದ ಫ್ರಂಟ್ ವ್ಯೂ ದ ರೆಸಾರ್ಟ್ ಲುಕ್ಸ್ ಲೈಕ್ ದಿಸ್. ಸೊ ವೆಲ್ಕಮ್ ಟು ಡೇ 3. ನಾವು ಬಾದಾಮಿಯಿಂದ ಹೊರಡ್ತಾ ಇದ್ದೀವಿ. ಹೋಟೆಲ್ ಚೆಕ್ಔಟ್ ಆಗಿದ್ದೀವಿ. ಆ್ಯಂಡ್ ಫ್ಯೂಲ್ ಸ್ಟೇಷನ್ ಅಲ್ಲೇ ಇದೆ. ಹೋಟೆಲ್ ಎದುರುಗಡೆನೇ ಫ್ಯೂಲ್ ಸ್ಟೇಷನ್ ಇದೆ. ಸೊ ಫ್ಯೂಲ್ ಹಾಕ್ಸ್ಕೊಂಡು ವಿಲ್ ಬಿ ಹೆಡಿಂಗ್ ಟುವರ್ಡ್ಸ್ ಗೋಕರ್ಣ. ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಬಾದಾಮಿ. ಒಂದು ಚಿಕ್ಕ ಟೀ ಬ್ರೇಕಿಗೆ ನಿಲ್ಲಿಸಿದ್ವಿ. ದಿಸ್ ಇಸ್ ದ ಶಾಪ್. ನವಲ್ಗುಂದ ಹತ್ರ ನಿಲ್ಲಿಸಿದ್ದು. ಸೊ ನಾವು ನೆಕ್ಸ್ಟ್ ಪಯಣ ಹುಬ್ಬಳ್ಳಿ ಜಂಕ್ಷನ್. ಬಂದಿದ್ದ ರೂಟೆ ವಾಪಸ್ಸು. ಆ ಕಡೆ ಹೋದರೆ ಹೊಸಪೇಟ್, ಸ್ಟ್ರೈಟ್ ಹೋದರೆ ಹುಬ್ಬಳ್ಳಿ. ನನ್ನ ಹಿಂದೆ ಇರೋದು ಶಿವಮೊಗ್ಗ. ಸೊ ಮುಂದೆ ಜಂಕ್ಷನ್ ಇದೆ. ಇಫ್ ಯು ಗೋ ಟು ಲೆಫ್ಟ್ ಬೆಂಗಳೂರು, ಸ್ಟ್ರೈಟ್ ಹೋದರೆ ಅಂಕೋಲಾ, ರೈಟ್ ಹೋದರೆ ಪುಣೆ. ಸೊ ನಾವು ಸ್ಟ್ರೈಟ್ ಹೋಗಬೇಕು. ಇನ್ನೊಬ್ಬ ಫ್ರೆಂಡು ಲೆಫ್ಟು, ಹಿಸ್ ಹೌಸ್ ಇಸ್ ಇನ್ ಹರಿಯರ್. ಸೊ ಹಿ ವಿಲ್ ಟೇಕ್ ದ ಲೆಫ್ಟ್ ರೋಡ್. ಸೊ ನಾವು ಮೇಲೆ ಹೋಗಬೇಕು. ಸೊ ವಿಲ್ ಸಿ ಹಿಮ್ ಆಫ್. ಅವನಿಗೆ ಬಾಯ್ ಹೇಳಿಬಿಟ್ಟು ನಾವು ಮುಂದೆ ಕುಮಟಾ ರೋಡ್, ಅಂಕೋಲಾ ರೋಡ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಸಂದೀಪ್, ರೆಕಾರ್ಡ್ ಆಗ್ತಾ ಇದೆ. ಮತ್ತೆ ಸಿಗುವ. ಎಸ್ ಬರೀ ಇಲ್ಲಿ ತನಕ ಅಷ್ಟೇ 3 ಲೇನ್ ಇದ್ದಿದ್ದು. ಸೊ ಒನ್ಸ್ ವಿ ಎಕ್ಸಿಟ್ ಹುಬ್ಳಿ ಜ್ಯೂರಿಸ್ಟ್ರಿಕ್ಷನ್ 2 ಲೇನ್ ರೋಡ್ ಆಗತ್ತೆ. ಇವಾಗ ಈ ಥರ ರೋಡ್ ಆಗಿದೆ, 2 ಲೇನ್. ಬಟ್ ಮುಂದೆ ಹೋಗ್ತಾ ಸಿಂಗಲ್ ಲೇನ್ ಆಗುತ್ತೆ. ಊರು ದಾಟಿದ ತಕ್ಷಣ ಸಿಂಗಲ್ ರೋಡ್ ಆಗಿದೆ. ಇಲ್ಲ, ಫುಲ್ ಗ್ರೀನರಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಆ್ಯಂಡ್ ಇವಾಗಿಂದ ಸಿಂಗಲ್ ರೋಡ್. ಇದೊಂದು ಪ್ರಾಬ್ಲಮ್ ಇರುತ್ತೆ ಇವಾಗ ಸಿಂಗಲ್ ರೋಡಲ್ಲಿ. ಓವರ್ಟೇಕ್ ಮಾಡೋದು ಕಷ್ಟ. ಗಿಡ ಎಷ್ಟು ಚೆನ್ನಾಗೈತಿ, ಫುಲ್ ಹಿಂಗೆ ಆರ್ಚ್ ಟೈಪ್. ಕ್ಯಾನೋಪಿ. ಸೊ ನಾವು ಕಲಘಟಗಿ ದಾಟಿದ್ವಿ. ಸೊ ನೆಕ್ಸ್ಟ್ ಸ್ಟಾಪ್ ಈಸ್ ಯಲ್ಲಾಪುರ್. ರೋಡ್ ಮಧ್ಯ 2 ಲೇನ್ ಆಗುತ್ತೆ, ಸಿಂಗಲ್ ಲೇನ್ ಆಗುತ್ತೆ. ಬಟ್ ಇಟ್ ಈಸ್ ರಿಯಲಿ ಗುಡ್. ಚೆನ್ನಾಗಿದೆ ರೋಡು. ಸೊ ಇವಾಗ ಫಾರೆಸ್ಟ್ ಎಂಟರ್ ಆಗಿದ್ದೀವಿ ನಾವು. ಆ್ಯಂಡ್ ದ ಕ್ಲೈಮೇಟ್ ಹ್ಯಾಸ್ ಚೇಂಜ್ಡ್. ಫುಲ್ ತಂಪಾಗ್ಬಿಟ್ಟಿದೆ ಒಂದೇ ಸಲ. ದೋಸೆ ಹೌದಾ, ಹಂಗೆ ಹೋಗ್ಬಿಡ್ತೀನಿ ಆ ಕಡೆ. ಸ್ಲೋ ಮಾಡಬಾರ್ದಂತೆ. ಸೊ ನೀವು ಬಾದಾಮಿಯಿಂದ ಈ ರೋಡು ತುಂಬ ಚೆನ್ನಾಗಿದೆ. ಬಾದಾಮಿ ಟು ಕಾರವಾರ. ಮುಂದೆ ಹೋಗ್ತಾ ಇರೋದು ಯತೀಶ್, ಮುಂದೆ ಹೋಗ್ತಾ ಇರೋದು ಶಿವಮೊಗ್ಗ. ದೇ ಆರ್ ಈಸಿಲಿ ಕ್ರೂಸಿಂಗ್ 80 to 90 ಸ್ಪೀಡ್. ಸೊ ಇವಾಗ ಯಲ್ಲಾಪುರ ಬರೀ 6 ಕಿಲೋಮೀಟರ್ಸ್ ಉಳಿದಿದೆ. ಆ್ಯಂಡ್ ಶಿವಮೊಗ್ಗ ಸ್ಟಂಟ್ ಮಾಡ್ತಾ ಇರೋದು ಅವ್ನ ಬೈಕಲ್ಲಿ ಎದ್ದು ನಿಂತ್ಕೊಂಡು.
ಅವನು ಇಂಟರ್ಸೆಪ್ಟರ್ ನನಗೆ ಕೇಳ್ತಾ ಇದ್ದಾನೆ ಓಡಿಸು ಅಂತ. ಯಾಕಂದರೆ ನಿನ್ನೆ ನೈಟು ನಾನು ಅವನಿಗೆ ಕೇಳಿದ್ದಾಗ ನನಗೆ ಕೊಟ್ಟಿಲ್ಲ ಅವನು. ಆ್ಯಟಿಟ್ಯೂಡ್ ತೋರಿಸ್ಬಿಟ್ಟು ನಾನು ಕೊಡಲ್ಲ ನಿಮಗೆ ಗಾಡಿ ಅಂತ ಹೇಳಿದ್ದ. ಸೊ ಇವಾಗ ನೆನೆಸ್ಕೊಂಡು ಇಂಟರ್ಸೆಪ್ಟರ್ ಓಡಿಸಿ ಅಂತ ಹೇಳ್ತಾ ಇದ್ದಾನೆ. ಸೊ ಯಲ್ಲಾಪುರ ಎಂಟರ್ ಆಗಿದ್ದೀವಿ. ಸ್ಲೋ ಮೂವಿಂಗ್ ಟ್ರಾಫಿಕ್ಸ್ ಟು ಟ್ರಕ್. ಮಾಗೋಡು ಫಾಲ್ಸ್, ಯಾಣ, ಅಂಕೋಲಾ. ಸೊ ವಿ ಹ್ಯಾವ್ ರೀಚ್ಡ್ ಅವರ್ ಲಂಚ್ ಪಾಯಿಂಟ್. ರೈಟಲ್ಲಿ ಒಂದು ಹೋಟೆಲ್ ಇದೆ ಆ್ಯಂಡ್ ದ ನೇಮ್ ಆಫ್ ದಟ್ ಹೋಟೆಲ್ ಈಸ್ ಕೋಸ್ಟಲ್ ಕ್ರೌನ್. ಸೊ ವೇರ್ ಯು ಗೆಟ್ ರಿಯಲಿ ಗುಡ್ fish meals. So if you are a fish lover, please visit this hotel. So ಇದು ಅಂಜಲ್ ಮಸಾಲಾ ಫ್ರೈ, ಇದು ಅಂಜಲ್ ತವಾ ಫ್ರೈ ಖಾಲಿ ಆಗಿಬಿಟ್ಟಿದೆ. ಸೊ ಇದು ನಮ್ಮ ಊಟ. ಬಾಯ್ಲ್ಡ್ ರೈಸ್, ಫಿಶ್ ಕರಿ, ಬಂಗ್ಳ, ಸಮುಖದ ವೆಜ್ಜು. ಸೊ ಯಲ್ಲಾಪುರ ದಾಟಾದಮೇಲೆ ರೋಡು ಸ್ವಲ್ಪ ಸರಿ ಇಲ್ಲ, ಎಲ್ಲ ಕಡೆ ಪ್ಯಾಚ್ ವರ್ಕ್ ಏನು ಎಲ್ಲ ಕಡೆ ಹೊಂಡ. ಫುಲ್ಲು ಕಿತ್ತೋಗಿರೋ ರೋಡು. ರೋಡ್ ಹಾಳಾಗಿದೆ. ಆ ಕಡೆನೇ ಹೋಗ್ಬೇಕಿತ್ತು. ನೀವು ಆಯ್ತು ಅಂದರೆ ಲೆಫ್ಟಲ್ಲೇ ಬರೋಕ್ಕೆ ನೋಡಿರುತ್ತೆ ಸರ್. ಜೀಪ್, ಕಮಾನ್. ಏನೇ ಸ್ಕೂಟ್ರ್ ಪರವಾಗಿಲ್ಲ, ಹೊಡಿ. ಇಲ್ಲಿ ರೈಟ್ ಹೋಗ್ಬೇಕು. ಅದಕ್ಕೆ ಶಿರ್ಸಿ, ಇದು ಯಾಣ ಈ ಕಡೆ, ಗೋಕರ್ಣ, ಕುಮಟಾ ಎಲ್ಲ ಈ ಕಡೆ. ಓಕೆ, ವೆಸ್ಟರ್ನ್ ಘಾಟ್ಸಲ್ಲಿ ವಾಟರ್ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ. ಬ್ರಿಡ್ಜ್ ಕೆಳಗಡೆ ನೀರಿಲ್ಲ, ಅದರ ಬ್ರಿಡ್ಜ್ ಮೇಲೆ ನೀರಿದೆ. ಮುಂದೆ ಒಂದು ಬ್ರಿಡ್ಜ್ ಇದೆ ಅಲ್ಲಿ, ಅಲ್ಲಿ ನೋಡಿದರೆ ಬ್ರಿಡ್ಜ್. ನಾವು ಸಜೆಸ್ಟ್ ನೋಡ್ಬೇಕಾ? ಅಯ್ಯೋ ನೋಡೋಣ, ಮುಂದೆ ಏನಾದರೂ ಬಂದರೆ ಕಷ್ಟ ಆಯಿತು. ಬರೋಲ್ಲ. ನದಿ ರಿವರ್ ಕ್ರಾಸಿಂಗ್ ಹಾಗೆ ಕಂಪ್ಲೀಟ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಹೈವೇನಲ್ಲಿ. ರೀಚ್ ಆಗಿದ್ದೀವಿ. ಕಂಫರ್ಟ್ ಬೀಚ್ ರೈಟಾ? So finally we have reached Namaste Nirvana. The front view of the resort looks like this, and ide nama resort. So now Namaste
ಮತ್ತೆ ನಿರ್ವಾಣ ಒಳಗಡೆ ಹೋಗ್ತಾ ಇದ್ದೀವಿ. ಬೈಕು ಹೋಗುತ್ತಾ ಇತಿಸ ನೋಡು. ಹಾಂ ಓಕೆ ಓಕೆ ಯಾವಾಗೂ ಅರ್ಜೆಂಟು ಅಲ್ಲ. ಮುಂದೆ ಹೋಗಿ ತೊಗೊಂಡು ರೈಟ್ ತೊಗೊಂಡು ಪಾರ್ಕ್ ಮಾಡಬೇಕು.